ಪ್ರೇಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವಂಥ ಸಂದೇಶವು ನಿನ್ನ ಪವಿತ್ರ ಆತ್ಮದಲ್ಲಿ ಅಭಿಷೇಕಿಸು. ಪವಿತ್ರ ಆತ್ಮ ನಾನು ನಿನ್ನ ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು ಪವಿತ್ರ ಆತ್ಮನೇ. ಈ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 14ರಿಂದ 16ನೇ ವಾಕ್ಯಗಳು. ಹಾಗಾದರೆ ಏನು ಹೇಳೋಣ? ದೇವರಲ್ಲಿ ಅನ್ಯಾಯ ಉಂಟೋ? ಎಂದಿಗೂ ಇಲ್ಲ. ಯಾವನ ಮೇಲೆ ನನ್ನ ಕರುಣೆ ಉಂಟೋ ಅವನನ್ನು ಕರುಣಿಸುವೆನು. ಯಾವನ ಮೇಲೆ ನನ್ನ ಕನಿಕರವದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂದು ದೇವರು ಮೋಶೆಗೆ ಹೇಳಿರುತ್ತಾನಷ್ಟೇ. ಆದುದರಿಂದ ದೇವರ ದಯೆಯು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ, ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ಪ್ರಿಯರೇ, ಅಪೊಸ್ತಲನು ಅತಿ ಸ್ಪಷ್ಟ ಹೇಳ್ತಾನೆ, ದೇವರಲ್ಲಿ ಎಂದಿಗೂ ಅನ್ಯಾಯ ಎಂಬುದು ಇಲ್ಲವಿಲ್ಲ. ದೇವರು ಯಾರನ್ನು ಕರುಣಿಸ್ತಾನೆ ಅವರ ಮೇಲೆ ಆತ ಕರುಣೆ ಉಂಟು ಎಂಬುದೇ ಅಪೊಸ್ತಲನು. ಅದೇ ದೇವರ ಕರುಣೆಯನ್ನು ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯನು ಪಡೆದುಕೊಳ್ಳಬಹುದು ಮತ್ತು ಯಾರಿಗೆ ದೇವರ ಕರುಣೆ ತೋರಿಸಿ ಎಂಬುದಾಗಿ ಕೆಲವೊಂದು 4 ಸಂಗತಿಗಳನ್ನು ಇದನ್ನು ನಾವು ಕಲಿತುಕೊಳ್ಳುತ್ತೇವೆ. ಪ್ರಿಯರೇ, ಮೊದಲನೇ ಸಂಗತಿ ನಾವು ನೋಡ್ತೇವೆ. ದೇವರ ಕರುಣೆ ಸಿಗಬೇಕಾದರೆ ಯೇಸು ಕ್ರಿಸ್ತನನ್ನು ನಂಬಿ ನೀರಿನಲ್ಲೇ ಮುಳುಗಿ ದೀಕ್ಷೆಯನ್ನು ಯಾರು ತೆಗೆದುಕೊಳ್ಳುತ್ತಾರೋ ಅವರಿಗೆ ದೇವರು ನಿತ್ಯ ನರಕದ ಬೆಂಕಿಯಿಂದ ಬಿಡುಗಡೆ ಕೊಟ್ಟು ನಿತ್ಯ ಜೀವವನ್ನು ಕೊಡುತ್ತಾನೆ. ನಾವು ನೋಡ್ತೇವೆ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯ. ಆಮೇಲೆ ಅವರಿಗೆ, ನೀವು ಲೋಕದೆಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಪ್ರಿಯರೇ, ಅತಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಇಡೀ ಜಗತ್ತಿಗೆ ಸುವಾರ್ತೆ ಸಾರಲಿಕ್ಕೆ ಅಪ್ಪಣೆ ಕೊಟ್ಟಿದ್ದನು. ನಾವು ನೋಡ್ತೇವೆ ಈ TV ಮಾಧ್ಯಮದ ಮುಖಾಂತರ ಇವತ್ತು ಇಡೀ ಲೋಕಕ್ಕೆ ಪ್ರತಿಯೊಬ್ಬರಿಗೆ ಸುವಾರ್ತೆ ಸಿಗ್ತದೆ. ಪ್ರಿಯರೇ, ಇಲ್ಲಿ ನೋಡ್ತೇವೆ ಯಾರು ಯೇಸು ಕ್ರಿಸ್ತನು ಸತ್ಯ ದೇವರು, ತನ್ನ ಪಾಪಗಳಿಗೋಸ್ಕರ ರಕ್ತ ಕೊಟ್ಟ ಆತನು, ಸತ್ತು ಮೂಲ ಜೀವ ಎದ್ದು ಬದ್ದ ಆತನಿಂದ ಯಾರು ಈ ಸುವಾರ್ತೆ ನಂಬಿಕೊಂಡು ತನ್ನ ಪಾಪ ವಿಮೋಚನೆಗೋಸ್ಕರ ಯೇಸು ಕ್ರಿಸ್ತ ಅಂಗೀಕಾರ ಮಾಡಿಕೊಂಡು ತನ್ನ ನಿತ್ಯ ಜೀವಕ್ಕೋಸ್ಕರ ನೀರಿನಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನ ವಾಕ್ಯಗಳನ್ನು ಯಾರು ಕೇಳ್ಕೊಂಡು ನಡೀತಾರೋ ಅವರಿಗೆ ಯೇಸು ಕ್ರಿಸ್ತನು ಆ ನಿತ್ಯ ನರಕದ ಬೆಂಕಿಯಿಂದ ಅವರನ್ನು ತಪ್ಪಿಸಿ ನಿತ್ಯ ಜೀವ ಕೊಡುತ್ತಾನೆ ಎಂಬುದಾಗಿ ಅತಿ ಸ್ಪಷ್ಟ ಬರೆಯಲ್ಪಟ್ಟಿದೆ. ಹಾಗಾದರೆ ದೇವರ ದಯೆ ಪ್ರಿಯರೇ, ಯಾರು ತಾವು ಪಾಪಿ ಎಂದು ಒಪ್ಪಿಕೊಳ್ಳುತ್ತಾರೋ ತಮ್ಮ ಪಾಪಕ್ಕೆ ರಕ್ತಧಾರಿಯಲ್ಲಿದೆ. ಯಾರ ಪಾಪ ಪರಿಹಾರ ಆಗುವುದಿಲ್ಲ. ಆ ರಕ್ತ ಒಬ್ಬನೇ ದೇವರೊಬ್ಬನೇ ಮಗನ ಯೇಸು ಕ್ರಿಸ್ತ ಕೊಟ್ಟಿದ್ದಾನೆ ಎಂಬುದು ಯಾರೋ ಯೇಸು ಕ್ರಿಸ್ತನ ನಂಬಿಕೊಂಡು ನೀರಿನಲ್ಲಿ ಮುಳುಗಿ ಸ್ನಾನ ತೆಗೆದುಕೊಂಡು ತಾರೋ ಅವರಿಗೆ ಯೇಸು ಕ್ರಿಸ್ತನು ನಿತ್ಯ ಜೀವನ ಕೊಡ್ತಾನೆ. ಆ ನಿತ್ಯ ನರಕ ದಂಡನೆ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇನ್ನು ಎಕ್ಸಾಂಪಲ್ ನೋಡ್ತೇವೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ 38ರಿಂದ 42ನೇ ವಾಕ್ಯ ತನಕ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆ ಕರೆಯುವಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು, ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರನ್ನು ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡವರು ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸೌದ ಅನ್ನುತ್ತಿಯೂ ರೊಟ್ಟಿ ಮುರಿದಲ್ಲಿಯೂ ಪ್ರಾರ್ಥನೆಗಳು ನಿರತರಾಗಿದ್ದರು. ನಾವು ನೋಡ್ತೇವೆ ಪಂಚಸತ್ತಮ ದಿನದಲ್ಲಿ ಪವಿತ್ರ ಆತ್ಮನು ಆ ಶಿಷ್ಯರ ಮೇಲೆ ಇಳಿದು ಬಂದ ಸಮಯದಲ್ಲಿ ಪೇತ್ರನ ಪ್ರಸಂಗ ಮಾಡ್ತಾನೆ. ಆಗ ಜನರು ಕರ್ತಾರೆ, ನಾವು ರಕ್ಷಣೆ ಹೊಂದಬೇಕು, ಏನು ಮಾಡಬೇಕು? ಆಗ ಪೇತ್ರ ಹೇಳ್ತಾನೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು, ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು,
ಮತ್ತು ನೀರಿನ ಮುಳುಗಿ ತಗೊಳ್ಳಬೇಕು. ಆಗ ನಿಮಗೆಲ್ಲರೂ ಪವಿತ್ರಾತ್ಮ ದಾನವಾಗುವುದು. ಹಾಗಾದರೆ ಪ್ರಿಯರೇ, ದೇವರಲ್ಲಿ ಅನ್ಯಾಯವಿಲ್ಲ. ಯಾರು ಯೇಸು ಕ್ರಿಸ್ತನನ್ನು ಸ್ವಂತ ಕರ್ತನ ಒಡೆಯ ನಮ್ಮದೇ ನಂಬುತ್ತಾರೋ, ನಂಬಿಕೊಂಡು ಪಾಪಿಗೆ ಪಶ್ಚಾತ್ತಾಪಟ್ಟುಕೊಂಡು ದೇವರಿಗೆ ತಿರುಗಿ ನೀರಿನ ಮುಳುಗಿ ತಗೊಳ್ತಾರೋ ಅವರೆಲ್ಲರೂ ದೇವರು ಪವಿತ್ರಾತ್ಮನ ದಾನವನ್ನು ಪವಿತ್ರಾತ್ಮನನ್ನು ಕೊಡುತ್ತಾನೆ ಮತ್ತು ಅವರೆಲ್ಲರೂ ನಿತ್ಯ ಜೀವನ ಕೊಡುತ್ತಾನೆ. ಮತ್ತು ಅವರೆಲ್ಲರೂ ಪ್ರತಿ ಆದಿತ್ಯವಾರ ಪ್ರತಿದಿನ ಆ ಅಪೊಸ್ತಲರು ಬಂದು ಕೇಳಿದ್ರು, ಸೌದ ಅನಿತ್ಯ ಪ್ರಾರ್ಥನೆ ನಿರತರಾಗಿದ್ದರು. ಅವರ ಮೇಲೆ ದೇವರ ದಯೆ ಇತ್ತು. ಅವರ ಎಲ್ಲ ಕಷ್ಟ, ರೋಗ, ಶಾಪದ ದೇವರು ಬಿಡುಗಡೆ ಮಾಡಿದನು. ಅವರಲ್ಲಿ ಅದ್ಭುತಗಳನ್ನು ಮಾಡಿದನು. ಅವರ ಮೇಲೆ ದೇವರ ದಯೆ ಇತ್ತು, ಜನರ ದಯೆ ಇತ್ತು. ಮತ್ತು ಅವರೆಲ್ಲರೂ ನಿತ್ಯ ಜೀವನ ಕೊಟ್ಟರು ನಾವು ನೋಡ್ತೇವೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. ಎಫೆಸದವರಿಗೆ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಾಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನುಂಟು ಮಾಡುವುದು. ಇಲ್ಲಪ್ಪ ಅತಿ ಸ್ಪಷ್ಟ ಹೇಳ್ತಾರೆ, ಯಾರ್ಯಾರು ಈ ಸುವಾರ್ತೆ ನಂಬುತ್ತಾರೋ, ಯೇಸು ಅಂಗೀಕಾರ ಮಾಡ್ತಾರೋ, ನೀರಿನ ಮುಳುಗಿ ಅಂತಕೊಳ್ಳಿದ್ರು, ಅವರಿಗೆ ನಿತ್ಯ ಜೀವದಲ್ಲಿ ಕೊಟ್ಟಿದ್ದಾನೆ. ಮತ್ತು ಅದೇ ಗ್ಯಾರಂಟಿಯಾಗಿ ಪವಿತ್ರಾತ್ಮನವರ ಮುದ್ರೆ ಹಾಕಿದ್ದಾನೆ. ಹಾಗಾದರೆ ಯಾರ್ಯಾರ ಮೇಲೆ ಪವಿತ್ರಾತ್ಮ ಮುದ್ರೆ ಉಂಟು ಅವರೆಲ್ಲರಿಗೂ ನಿತ್ಯ ಜೀವ ಉಂಟು. ಹಾಗೆ ದೇವರಲ್ಲಿ ಅನ್ಯಾಯವಿಲ್ಲ. ಯಾರು ಯೇಸು ಕ್ರಿಸ್ತನನ್ನು ನಂಬುವುದಿಲ್ಲವೋ, ಈ ಸುವಾರ್ತೆಯನ್ನು ತಿರಸ್ಕಾರ ಮಾಡಿದರೋ ಅವರು ಮಾತ್ರ ತಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡದೆ ಪಾಪದ ಸಂಬಳ ಮರಣ, ನಿತ್ಯ ನರಕಕ್ಕೆ ಹೋಗುತ್ತಾರೆ. ಅದೇ ಯೇಸು ನಂಬಿದವರೆಲ್ಲರಿಗೂ ಆ ಪವಿತ್ರ ಮುದ್ರೆ ಯಾರ ಮೇಲೆ ಉಂಟು ಅವರೆಲ್ಲರಿಗೂ ದೇವರು ಆ ನಿತ್ಯ ನಗರ ಬೆಂಕಿಯಿಂದ ತಪ್ಪಿಸ್ತಾನೆ, ನಿತ್ಯ ಜೀವ ಕೂಡ. ಅದೇ ಅಪ್ಪ ದೇವರಲ್ಲಿ ಅನ್ಯಾಯವು ಎಂದಿಗೂ ಇಲ್ಲ. ಹಾಗಾದರೆ ಆ ದೇವರ ಕರುಣೆ ಸಿಗಬೇಕಾದರೆ ಮೊದಲು ನೀವು ದೇವರು ಈ ಲೋಕ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾರು ಆತನ ಮಗನನ್ನು ಮೇಲೆ ನಂಬಿಕೆ ಇಡುತ್ತಾರೋ, ಆ ಮಗನನ್ನು ಸ್ವೀಕಾರ ಮಾಡ್ತಾರೋ, ಅಂಗೀಕಾರ ಮಾಡ್ತಾರೋ ಅವರೆಲ್ಲರಿಗೂ ನಿತ್ಯ ಜೀವ ಎಂಬ ನಿತ್ಯ ಜೀವನ ಪುಕ್ಕಟೆ ಕೊಟ್ಟಿದ್ದಾನೆ. ಅವರ ಪಾಪವನ್ನು ತನ್ನ ಯೇಸು ರಕ್ತದಲ್ಲಿ ಶ್ರಮಿಸಿದಾಗದೆ ಈ ಸುವಾರ್ತೆ ನಂಬುವವರಿಗೆ ದೇವರ ದಯೆ ಸಿಗುತ್ತಿದೆ ಮತ್ತು ಅಪೊಸ್ತಲರು ಹೇಳ್ತಾನೆ. ಈಗ ಎರಡನೇ ಸಂಘ ನೋಡ್ತೀವಿ, ದೇವರ ಪ್ರತಿಯೊಂದು ಆಜ್ಞೆ ಕೈಕೊಂಡು ನಡೆಯುವವರಿಗೆ ದೇವರ ದಯೆ, ಆತನ ಆಶೀರ್ವಾದ, ಆ ಬಿಡುಗಡೆ ಸಿಗ್ತದೆ. ನಾವು ನೋಡ್ತೇವೆ ಕೀರ್ತನೆ 103ನೇ ಕೀರ್ತನೆಯಲ್ಲಿ 11ನೇ ವಾಕ್ಯ, 14ನೇ ವಾಕ್ಯ ಮತ್ತು 17ನೇ ವಾಕ್ಯ. ಭೂಮಿಯ ಮೇಲೆ ಆಕಾಶವೆಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳ ಮೇಲೆ ಆತನ ಕೃಪೆ ಅಷ್ಟು ಅಪಾರವಾಗಿದೆ. ಪ್ರಿಯರಲ್ಲಿ, ಭಯಭಕ್ತಿಯ ಅರ್ಥ ದೇವರ ಮೇಲೆ ನಂಬಿಕೆ ಇಡಬೇಕು, ಯೇಸು ಕ್ರಿಸ್ತನ ನಂಬಬೇಕು ಮತ್ತು ದೇವರು ಕೊಟ್ಟ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಕ್ಕೆ ದೇವರ ಮೇಲೆ ಭಯಭಕ್ತಿ ಇರ್ತಾರೆ. ಯಾರು ದೇವರ ಆಜ್ಞೆಗಳನ್ನು ಕೈಕೊಂಡು ನಡುತ್ತಾರೋ ಅವರ ಮೇಲೆ ದೇವರ ಕೃಪೆ ಎಂದರೆ ದೇವರ ಕರುಣೆ, ದೇವರ ಆಶೀರ್ವಾದ, ಆತನ ಅನುಗ್ರಹ ಎಲ್ಲ ಅವರ ಮೇಲೆ ಇರುತ್ತದೆ. ಯಾರು ದೇವರ ಬಗ್ಗೆ ವಿಧೇಯರಾಗ್ತಾರೆ ಅವರ ಮೇಲೆ ದೇವರ ಆಶೀರ್ವಾದ, ವಿಧೇಯರಾಗದವರ ಮೇಲೆ ದೇವರ ಆಶೀರ್ವಾದ. ವಿಧೇಯರಾಗಬೇಕು. ಆಗದೆ ಈ ದೇವರ ದಯೆ ವಿಧೇಯರಾಗುವವರಿಗೆ ಆತನ ಆಶೀರ್ವಾದ ಉಂಟು ಎಂಬುದಾಗಿ ನಾವು ನೋಡ್ತೇವೆ. 13ನೇ ವಾಕ್ಯ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಇವನು ತನ್ನಲ್ಲಿ ಭಯಭಕ್ತಿಯುಳ್ಳ ಕನಿಕರಿಸ್ತಾನೆ. 13ನೇ ವಾಕ್ಯ ಅಲ್ಲಿ ಹೇಳ್ತಾರೆ, ತಂದೆಯು ಮಕ್ಕಳನ್ನು ಹೇಗೆ ಶಾರೀರಿಕ ತಂದೆ ತಮ್ಮ ಮಕ್ಕಳನ್ನು ಕನಿಕರಿಸ, ಅದಕ್ಕಿಂತ ಹೆಚ್ಚಾಗಿ ದೇವರು ತನ್ನನ್ನು ಅಂದರೆ ಯಾರು ಎಷ್ಟು ನಂಬಿಕೆ ಇಡುತ್ತಾರೋ ಅವರು ದೇವರ ಮಕ್ಕಳಾಗಿದ್ದಾರೆ, ಅವರನ್ನು ಕನಿಕರಿಸ್ತಾನೆ. ತನ್ನಲ್ಲಿ ಭಯಭಕ್ತಿಯುಳ್ಳ ಹಾಗೆ ದೇವರ ಮೇಲೆ ನೀವು ಭಯಭಕ್ತಿಯಿಂದ ಆತನಲ್ಲಿ ಕೈಕೊಂಡು ನಡೆಯುತ್ತಾರೋ ದೇವರು ನಿಮ್ಮನ್ನು ತನ್ನ ಮಕ್ಕಳಂತೆ ಹೇಗೆ ಶಾರೀರಿಕ ತಂದೆ ಆ ರೀತಿ ದೇವರು ಕನಿಕರಿಸ್ತಾನೆ ಎಂಬುದಾಗಿ ಇಲ್ಲಿ ಕೀರ್ತನೆ ಇಲ್ಲಿನ ದಾವೀದನು ಹೇಳ್ತಾನೆ. ಹಾಗೆ 17ನೇ ವಾಕ್ಯ ನೋಡ್ತೇವೆ, ಆದರೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಮೇಲೆ ಆತನ ದಯೆಯು ಯುಗ ಯುಗಾಂತಗಳವರೆಗೂ ಇರುತ್ತದೆ. ಅಷ್ಟೇ ಅಲ್ಲದೆ ಯಾರು ದೇವರ ಮೇಲೆ ಭಯಭಕ್ತಿ ಇರ್ತದೋ ಅವರ ಮೇಲೆ ದೇವರ ದಯೆಯು ಅಥವಾ ಆತನ ಆಶೀರ್ವಾದ ಅಥವಾ ಕರುಣೆಯು ಯುಗ ಯುಗಾಂತಗಳ ಮೇಲೆ ಇರ್ತದೆ. ಹಾಗಾದರೆ ದೇವರು ದಯಾಲು, ಕರುಣಾಲು, ಕೃಪಾಲು, ಆಶೀರ್ವಾದ ಕೊಡುವವನು. ಇದೆಲ್ಲ ಹೊಂದಿಕೊಳ್ಳಬೇಕಾದ್ರೆ ಒಂದೇ ಕಂಡೀಷನ್, ಮೊದಲು ನೀವು ಯೇಸು ಕ್ರಿಸ್ತನು ನಿಮ್ಮ ಕರ್ತನ ಒಡೆಯನ್ನು ನಂಬಿಕೊಂಡು ಆತನ ಅಂಗೀಕಾರ ಮಾಡುವರಬೇಕು, ನೀರಿನಲ್ಲಿ ಮುಳುಗಿಸಿಕೊಳ್ಳಬೇಕು, ದೇವರ ಮಕ್ಕಳಾಗುತ್ತೀರಿ, ನಿತ್ಯ ಜೀವನ ಹೊಂದುತ್ತೀರಿ. ಅಷ್ಟೇ ಅಲ್ಲದೆ ಆತನ ಕೊಟ್ಟ ಆಜ್ಞೆಗಳನ್ನು ಕೈಕೊಂಡು ನಡಬೇಕು. ಹಾಗೆಲ್ಲ ಆಶೀರ್ವಾದವು, ಶುಭವು,
ಕೃಪೆಯು ನಿಮಗೆ ಸಿಗುತ್ತವೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರಿಯರೇ, ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ. ಪುನಃ ಇಲ್ಲಿ ಸಾಲ್ವ್ ಮಾಡ್ತಾನೆ, ಪ್ರೀತಿ ಸತ್ಯ ಪ್ರೀತಿ ದೇವರ ಮೇಲಿನ ಪ್ರೀತಿಯಾಗಿದೆ. ಸತ್ಯದ ದೇವರ ವಾಕ್ಯವಾಗಿದೆ. ಅದೇ ನಿಜವಾದ ಪ್ರೀತಿ ಏನಾಗಿದೆ? ಸತ್ಯ ವಾಕ್ಯಗಳನ್ನು ಕೈಕೊಂಡು ನಡೆಯುವುದೇ ನಿಜವಾದ ಪ್ರೀತಿ. ಅಪೊಸ್ತಲ ಯೋಹನನು 1ನೇ ಯೋಹನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ, ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳ ಕೈಕೊಂಡು ನಡೆಯುವುದೇ. ಹಾಗಾದಲ್ಲಿ ಪ್ರೀತಿ ಎಂದರೆ ನಿಜದ ಅರ್ಥ ಆತನ ಆಜ್ಞೆ ಕೈಕೊಂಡು ನಡೆಯುವುದು. ಸತ್ಯ ಅಂದರೆ ದೇವರ ವಾಕ್ಯ ಸತ್ಯ. ಈ ಪ್ರೀತಿ ಮತ್ತು ದೇವರ ವಾಕ್ಯಗಳು ನಿನ್ನನ್ನು ಬಿಡದಿರಲಿ, ಅವು ನಿನ್ನ ಕೊರಲೆ ಕಟ್ಟು, ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳು. ಆಗ ನಿನಗೆ ದೇವರ ದಯೆಯು ಮನುಷ್ಯ ದಯೆಯು ಸಿಗುತ್ತದೆ. ಹಾಗಾದರೆ ದೇವರ ದಯೆಯೂ ಬೇಕು. ಈ ಲೋಕದಲ್ಲಿರುವಾಗ ಮನುಷ್ಯ ದಯೆಯೂ ಸಿಗಬೇಕಾದರೆ ಒಂದೇ ಕಂಡೀಷನ್, ದೇವರನ್ನು ನೀವು ಪ್ರೀತಿ ಮಾಡಬೇಕು ಮತ್ತು ಆತನ ವಾಕ್ಯಕ್ಕೆ ವಿಧೇಯರಾಗಬೇಕು. ಈ ಪ್ರೀತಿ ಮತ್ತು ವಾಕ್ಯ ಮತ್ತು ವಿಧೇಯತೆ ಈ 3 ಸಂಗತಿಯನ್ನು ಯಾವ ನಿಮ್ಮ ಕೊರಲೆ ಕಟ್ಟುವುದಾದರೆ ಅವಾಗ ನಿಮಗೆ ದೇವರ ದಯೆಯೂ ಸಿಗ್ತದೆ ಮತ್ತು ಲೋಕದಲ್ಲಿರುವಾಗ ಮನುಷ್ಯರ ದಯೆಯೂ ಸಿಗ್ತದೆ ಎಂಬುದಾಗಿ ಸೊಲೊಮೋನ ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೊಸ ಇಲ್ಲಿ ಯೋನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರೋ ಮೇರೆಗೆ ನೀವು ನನ್ನ ಆಜ್ಞೆ ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನಾವು ನೋಡ್ತೀವಿ ಲೋಕದಲ್ಲಿ ಅಂಥ ಪ್ರೀತಿ, ಈ ಲೋಕದಲ್ಲಿ ಯಾರಿಂದಲೂ ಸಿಗದಂಥ ಪ್ರೀತಿ, ಮೋಸವಿಲ್ಲದ ಪ್ರೀತಿ, ಕಪಟವಿಲ್ಲದ ಪ್ರೀತಿ, ಮಿತಿಯಿಲ್ಲದ ಪ್ರೀತಿ ದೇವರೊಬ್ಬನೇ ಕೊಡುತ್ತಾನೆ. ಅದಕ್ಕೆ ಕೊಡುತ್ತಾನೆ, ನಾನು ನನ್ನ ತಂದೆಯ ಆಜ್ಞೆ ಕೈಕೊಂಡು ನಡೆದು ಹೇಗೆ ತಂದೆಯ ಪ್ರೀತಿಯಲ್ಲಿ ನೆಲೆಗೊಂಡಿದ್ದನೋ ಹಾಗೆ ನೀವು ನನ್ನ ಆಜ್ಞೆ ಕೈಕೊಂಡು ನಡೆದರೆ ನನ್ನ ಪ್ರೀತಿ ನೆಲೆವಾಗ. ಪ್ರೇರೆ ಈ ಲೋಕದಲ್ಲಿ ಪ್ರೇರೆ ಆ ದೇವರ ಪ್ರೀತಿ ಒಂದು ಇದ್ದರೆ ಎಲ್ಲದರಲ್ಲೂ ತೃಪ್ತಿಕರವಾದ ಜೀವನಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಆ ದೇವರ ಪ್ರೀತಿ ಬೇಕು ಪ್ರೇರೆ. ಇಲ್ಲಿ ಯೇಸು ಕ್ರಿಸ್ತ ಸ್ವತಃ ಹೇಳ್ತಾನೆ, ಆತ ದೇವರೊಬ್ಬನೇ ಮಗನಾಗಿದ್ದನು ಸಾತ ಅಂತಾನೆ ತನ್ನ ಸ್ಥಿತಿಗೆ, ನಾನು ನನ್ನ ತಂದೆ ಆಜ್ಞೆಗಳನ್ನು ಕೈಕೊಂಡು ನಡೆದು ನನ್ನ ತಂದೆ ಪ್ರೀತಿ ನೆಲೆಗೊಂಡಿದ್ದೇನೋ ಹಾಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನೋಡಿದರೆ ನನ್ನ ಪ್ರೀತಿ. ಹಾಗಾದರೆ ಈ ಯೇಸು ಕ್ರಿಸ್ತನು ಯಾವಾಗಲೂ ನಿಮ್ಮ ಸಂಗಡ ಇದ್ದುಕೊಂಡು ಯಾವಾಗಲೂ ನಿಮ್ಮನ್ನು ಆತ ಪ್ರೀತಿ ಮಾಡಬೇಕು, ನಿಮ್ಮನ್ನು ಕಾಪಾಡಬೇಕು, ನಿಮ್ಮ ಪ್ರಾರ್ಥನೆ ತಗೊಳ್ಬೇಕು, ನಿಮ್ಮನ್ನು ಸಂತೈಸಬೇಕು, ನಿಮ್ಮ ಸಂಗಡವೇ ಆತನಿರಬೇಕು. ಹಾಗಾದರೆ ಒಂದೇ ಕಂಡೀಷನ್ ಯೇಸು ಕ್ರಿಸ್ತನು ನಿಷ್ಠೆ. ಯೇಸು ಕ್ರಿಸ್ತನ ಕೊಟ್ಟ ಆಜ್ಞೆಗಳು ಕೈಕೊಂಡು ನಡೆಯುವುದಾದರೆ ಆತ ನಿಮ್ಮೊಟ್ಟಿಗೆ ಇರುತ್ತಾನೆ, ಆತನ ಪ್ರೀತಿ ನಿಮಗೆ ಕೊಡುತ್ತಾನೆ ಎಂಬುದಾಗದೆ ಈ ರೀತಿ ಪ್ರೇರೆ ನೀವು ಜೀವಿಸಿದರೆ ಮಾತ್ರವೇ ಆ ದೇವರ ದಯೆ ಸಿಗ್ತದೆ ಅಪೊಸ್ತಲನು ಹೇಳ್ತಾನೆ. ದೇವರಲ್ಲಿ ಅನ್ಯಾಯವಿಲ್ಲ. ನೀವು ಆ ರೀತಿ ದೇವರ ಆಜ್ಞೆಗೆ ವಿಧೇಯರಾಗುವುದರೆ ಯೇಸು ಕ್ರಿಸ್ತ ನನ್ನ ಪ್ರೀತಿ ನಿಮಗೆ ಸಿಗ್ತದೆ ಎಂಬುದು ಯೇಸು ಕ್ರಿಸ್ತ ಆ ಕಂಡೀಷನ್. ಅಂದರೆ ನೀವು ನನ್ನ ಆಜ್ಞೆ ನೋಡಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವಿರಿ ಎಂಬುದೇ ಯೇಸು ಕ್ರಿಸ್ತನು ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ರಿಂದ 25ನೇ ವಾಕ್ಯ ತನಕ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನ ನೋಡಿಕೊಂಡು ಹೋಗಿ ತಾನು ಹೀಗಿದ್ದನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ನೋಡಿ ಅಲ್ಲಿ ಯಾಕೋಬನು ಹೇಳ್ತಾನೆ, ಇವತ್ತು ನೀವು ಅನೇಕ ನಾನಾ ವಿಧ ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ರೋಗದಲ್ಲಿ, ಕೆಲವರು ಸಾಲದ ಬಂಧನದಲ್ಲಿದ್ದೀರಿ ದೇವರು ತೋರಿಸ್ತಾ ಇದ್ದಾನೆ. ಇವತ್ತು ನಿಮಗೆ ಆ ಸಾಲದ ಬಂಧನದಿಂದ, ರೋಗದಿಂದ, ಕಷ್ಟದಿಂದ, ದುಃಖದಿಂದ, ಶಾಪದಿಂದ ಬಿಡುಗಡೆ ಸಿಗಲಿಕ್ಕೆ ಪವಿತ್ರ ಆತ್ಮನು ಈ ಸಂದೇಶದ ಮುಖಾಂತರ ನಿಮ್ಮ ಸಂಗಡ ಮಾತನಾಡುವನಾಗಿದ್ದಾನೆ. ಇಲ್ಲಿ ಯಾಕೆ ಬರ್ತಾನೆ, ಈ ಸಂದೇಶನ ಕೇಳಿ ಅದನ್ನು ಮರೆತು ಬಿಟ್ಟರೆ ಏನೂ ನಿಮಗೆ ಪ್ರಯೋಜನವಾಗುವುದಿಲ್ಲ. ಅದರಲ್ಲಿ 25ನೇ ವಾಕ್ಯ ಇರ್ತದೆ, ಈ ಸಂದೇಶ ಕೇಳಿಕೊಂಡು
ಮರೆತು ಬಿಡಬಾರದನ್ನು ಪುನಃ ಇದನ್ನು ಕೇಳಿ. ಅದನ್ನು ಇದು ಯೂಟ್ಯೂಬ್ನಲ್ಲಿ ನಿಮಗೆ ಸೇವ್ ಇರ್ತದೆ. ಪುನಃ ಈ ಯೂಟ್ಯೂಬ್ನಲ್ಲಿ ಪುನಃ ಕೇಳಿದರೆ ಮರೆತು ಹೋಗಬೇಡಿ. ಕೇಳುವುದು ಮಾತ್ರ ಅಲ್ಲ, ಕೇಳಿಕೊಂಡು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅದನ್ನು ಧ್ಯಾನ ಮಾಡಿಕೊಂಡು ಅದರ ಪ್ರಕಾರ, ಅಂದರೆ ಅದು ಏನು ಹೇಳ್ತದೆ ಅದರ ಪ್ರಕಾರ ನೀವು ಮಾಡುವುದಾದರೆ ಯಾಕೋಬ ಹೇಳ್ತಾನೆ, ನಿಮ್ಮೆಲ್ಲ ನಡತೆಯಲ್ಲಿ, ನಿಮ್ಮ ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ, ವ್ಯಾಪಾರದಲ್ಲಿ, ಕುಟುಂಬ ಜೀವಿತ ಎಲ್ಲದಲ್ಲಿಯೂ ಧನ್ಯರಾಗ್ತೀರಿ ಮತ್ತು ಬಿಡುಗಡೆ ಹೊಂದುತ್ತೀರಿ. ಹಾಗಾದರೆ ಪ್ರೇರೆ ಇಷ್ಟೇ ಒಂದೇ ಕಂಡೀಷನ್ ಪ್ರೇರೆ, ದೇವರ ದಯೆ ಸಿಗುವುದು, ವಿಧೇಯತೆ, ದೇವರ ಕರುಣೆ. ದೇವರಿಗೆ ವಿಧೇಯರಾಗ್ತಿರೋ. ಈ ಬೆಳಗ್ಗೆ ಸಾಯಂಕಾಲ ಟಿ ವಿ ಮೇಲೆ ಅನೇಕ ದೇವರ ಸೇವಕರು ಅನೇಕ ರೀತಿಯಲ್ಲಿ ಉಪದೇಶವನ್ನು ಕೊಡುತ್ತಾರೆ. ನೀವು ಕೇಳುತ್ತೀರಿ, ಅದು ಕೇಳಿ ಮರೆತು ಬಿಡಬಿಡಿರಿ. ಪ್ರತಿಯೊಂದು ಉಪದೇಶ ಕೇಳಿಕೊಂಡು ಅದನ್ನು ನೆನಪಿಲಿಟ್ಟುಕೊಂಡು ಅದನ್ನು ಧ್ಯಾನ ಮಾಡಿ ಅದರ ಪ್ರಕಾರ ನಡೆಯುವುದಾದರೆ ನಿಮಗೆ ಬಿಡುಗಡೆ ಸಿಗ್ತದೆ, ಆಶೀರ್ವಾದ ದಯೆ ಸಿಗದಲ್ಲಿ ಯಾಕೋಬನಲ್ಲಿ ಹೇಳುತ್ತಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ, 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಇಲ್ಲಿ ಯೋಹನ ಹೇಳ್ತೀನಿ ಅತಿ ಸ್ಪಷ್ಟವಾಗಿ, ಇವತ್ತು ನೀವು ಅನೇಕ ನಾನಾ ವಿಧದ ಚಿಂತೆಗಳು ನಿಮ್ಮಲ್ಲಿ ಉಂಟು ಪ್ರೇರೆ. ಈ ನಿಮ್ಮೆಲ್ಲ ಚಿಂತಾ ಭಾರಗಳನ್ನು ದೇವರಿಗೆ ದಿನಲ್ಲೂ ಪ್ರಾರ್ಥನೆಯಲ್ಲಿ ಒಪ್ಪಿಸಿಕೊಡಬೇಕು. ಅಪೊಸ್ತಲ ಪೌಲನು ಹೇಳ್ತಾನೆ, ಪೇತ್ರನು ಹೇಳ್ತಾನೆ, ಆದಿಕಾಂಡ ಪ್ರಕಟಣೆ ಚಿಂತೆ ಮಾಡಬಾರದು, ಎಲ್ಲ ಚಿಂತೆಗಳನ್ನು ದೇವರಿಗೆ ಒಪ್ಪಿಸಿಕೊಡಿ ಪ್ರಾರ್ಥನೆ ಮುಖಾಂತರ. ವಿಜ್ಞಾನ ಹೌದು, ನಿಜವಾಗಿ ಎಲ್ಲ ನಿಮ್ಮ ಚಿಂತೆ ಪ್ರಾರ್ಥನೆ ಮುಖಾಂತರ, ವಿಜ್ಞಾಪನೆ ಮುಖಾಂತರ, ಉಪವಾಸದ ಮುಖಾಂತರ ಸಮರ್ಪಣೆ. ಅದೇ ಉತ್ತರ ಬರಲಿ ಕಂಡೀಷನ್ ಇರ್ತದೆ ಯೋನನು, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯ ಮಾಡುವುದಾದರೆ ಏನು ಬೇಡಿಕೊಂಡರೂ ಆತನಿಂದ ಒಂದು. ಹಾಗಾದರೆ ಪ್ರೇರೆ, ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವುದೇ ದೇವರ ಚಿತ್ತವಾಗಿದೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ನನ್ನ ತಂದೆಯ ಹತ್ತಿರ ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡ್ರೆ ಅದು ಕೊಡುವೆ ನಿಮ್ಮ ಯೇಸು ಕ್ರಿಸ್ತನು ಪದೇ ಹೇಳ್ತಾನೆ. ಹಾಗಾದರೆ ನೀವು ಬೇಡಿಕೊಳ್ಳಬೇಕು ಪರಲೋಕ ತನ್ನ ದೇವರ ಹತ್ರ ಯೇಸು ಕ್ರಿಸ್ತನ ನಾಮದಲ್ಲಿ. ಆದರೆ ಆ ಪ್ರತಿಯೊಂದು ಬೇಡಿಕೆ ಉತ್ತರ ಬರಲಿ ಕಂಡೀಷನ್ ನಿಮಗೆ ತಿಳಿಬೇಕು. ನೀವು ಖಾಲಿ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಪ್ರಾರ್ಥನೆ ಮಾಡಿದಾಗೆ ದೇವರ ವಾಕ್ಯಗಳನ್ನು ಓದಬೇಕು, ದೇವರ ವಾಕ್ಯ ಬರಪದ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್, ನಿಮ್ಮ ಸೇವೆ, ನಿಮ್ಮ ಕುಟುಂಬ ಜೀವಿತ ಆತನ ಮೆಚ್ಚುಗೆ ಕಾರ್ಯ ಮಾಡುವುದಾದರೆ ಏನು ಬೇಡಿಕೊಂಡು ಅದರ ಉತ್ತರ ತಡವಾದರೂ ಹೊಂದಿಕೊಳ್ಳುತ್ತೆಂಬಲ್ಲಿ ಯೋಹನಲ್ಲಿ ಗ್ಯಾರಂಟಿ ಕೊಡುತ್ತಾನೆ ಪ್ರೇರೆ. ಈಗ 3ನೇ ಸಂಗತಿ ನೋಡ್ತೇವೆ, ದೇವರ ದಯೆ ಸಿಗಬೇಕಾದರೆ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು ಮತ್ತು ಪಾಪದ ಜೀವಿತ ಬಿಟ್ಟು ಬಿಡುವವರಿಗೆ ಕರುಣೆ ಸಿಗುತ್ತದೆ. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವಳು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಇಲ್ಲಿ ಸ್ವಲ್ಪ ನೀವು ಪಾಪಗಳನ್ನು ಮಾಡಿ ಆ ಪಾಪಗಳನ್ನು ಬಚ್ಚಿಡುವುದಾದರೆ, ಮುಚ್ಚಿಕೊಳ್ಳುವುದಾದರೆ, ಒಪ್ಪಿಕೊಳ್ಳದಿದ್ದರೆ, ಅರಿಕೆ ಮಾಡದಿದ್ದರೆ ನಿಮಗೆ ದೇವರ ಕರುಣೆ ಸಿಗುವುದಿಲ್ಲ. ಏನು ಪಾಪ ಮಾಡಿದ ಎಂಬುದಾಗಿ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಚುಚ್ಚುತ್ತದೆ. ವಾಕ್ಯ ಓದುವಾಗ ವಾಕ್ಯ ನಿಮಗೆ ಅಪರಾಧ ತೀರ್ಪುಗಳು. ಆಗ ನೀವು ಆ ಪಾಪ ಒಪ್ಪಿಕೊಂಡು ಅರಿಕೆ ಮಾಡಬೇಕು ದೇವರ ಮುಂದೆ, ಮತ್ತು ಬಿಟ್ಟರೆ ಮಾತ್ರವೇ ದೇವರ ಕರುಣೆ ನಿಮಗೆ ಸಿಗ್ತದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯೋವೇಲನ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯದಲ್ಲಿ 12 ಮತ್ತು 13ನೇ ವಾಕ್ಯ. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಲ್ಲಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು ಕನಿಕರವು ದೀರ್ಘಶಾಂತಿಯು ಮಹಾಕೃಪೆ ಉಳ್ಳವನಾಗಿ ಮಾಡಬೇಕಿದ್ದ ಕೆಡಿಗೆ ಮನ ಮರುಗುತ್ತಾನೆ. ನೋಡಿ ಪ್ರೇರೆ, ಇಲ್ಲಿ ಯೋವೇಲ ಪ್ರವಾದಿ ಹೇಳ್ತಾನೆ, ಈಗಿನ ಪರಿಸ್ಥಿತಿ ನೋಡಿರಿ, ಈಗಿನ ಕಾಲ ನೋಡಿರಿ ಪ್ರೇರೆ, ಲೋಕದಲ್ಲಿ ಅಲ್ಲಲ್ಲಿ ಯುದ್ಧಗಳು, ಅಲ್ಲಲ್ಲಿ ರೋಗಗಳು, ಆರ್ಥಿಕ ಮಾರುಕಟ್ಟೆ ಕುಸಿದು ಬೀಳ್ತದೆ, ಲೋಕದಲ್ಲಿ ಸಮಾಧಾನ ಎಂಬುದಿಲ್ಲ. ಈ ರೀತಿ ಈ ಲೋಕದ ಪರಿಸ್ಥಿತಿ ನೋಡುವಾಗ ದೇವರ ಆತ್ಮನು ಯೋವೇಲ ಮುಖಾಂತರ, ಈಗಲಾದರೂ ನೀವು ದೇವರ ಕಡೆ ತಿರುಗಿಕೊಂಡು ಉಪವಾಸ ಮಾಡಿ. ಉಪವಾಸ ಯಾಕೆ ಮಾಡಬೇಕಂದ್ರೆ, ಉಪವಾಸ ಮಾಡುವುದರಿಂದ ತುಂಬ ಆತ್ಮಿಕವಾದ ಪ್ರಯೋಜನ ಉಂಟು, ಶಾರೀರಿಕ ಪ್ರಯೋಜನ ಉಂಟು. ಹಾಗೆ ಇಲ್ಲಿ ಈಗ ನಾವು ಆತ್ಮಿಕ ಪ್ರಯೋಜನ ಉಪವಾಸ ಮಾಡುವುದು ಎಂದರೆ ಬರೀ ಊಟ ಬಿಡೋದು ಮಾತ್ರ ಅಲ್ಲ, ಬರೀ ಊಟ ಬಿಡೋದ್ರೆ ಶಾರೀರಿಕ ಪ್ರಯೋಜನ ಇದೆ. ಆತ್ಮಿಕ ಪ್ರಯೋಜನ ಬೇಕಾದರೆ ನೀವು ಊಟ ಬಿಟ್ಟು ಆ ಸಮಯವನ್ನು
ಸಭೆಯಾಗಿ ನಿಮಗೆ ದೇವರ ಸೇರಿ ಉಪವಾಸ ಕರೆಯುವುದಾದರೆ ಸಭೆ ಒಟ್ಟಿಗೆ ಸೇರಿ ಉಪವಾಸ ಪ್ರಾರ್ಥನೆ ಮಾಡಬೇಕು. ಆಗ ಸಭೆಯಲ್ಲಿ ಸ್ತುತಿ ಆರಾಧನೆ ಸಭೆಯಲ್ಲಿ ನೀವು ಅವರೊಟ್ಟಿಗೆ ಸಭೆ ಒಟ್ಟಿಗೆ ಸೇರಿ ಮಾಡುವಾಗ, ಮತ್ತು ದೇವರ ಸೇವಕರು ವಾಕ್ಯದಿಂದ ಮಾತನಾಡ್ತಾರೆ, ಬೈಬಲ್ ಸ್ಟಡಿ ಕೊಡುತ್ತಾರೆ. ಆ ವಾಕ್ಯಗಳು ಪ್ರೇರಣೆ ಕೇಳುವಾಗ ಅಲ್ಲಿ ಅದು ನಿಮ್ಮ ಪಾಪವನ್ನು ತೋರಿಸಿದೆ. ಪ್ರೇರೆ ಅನೇಕ ಕಷ್ಟಗಳು ಬರುವುದು, ಅನೇಕ ಸಮಸ್ಯೆ ಬರುವುದು ನಿಮ್ಮಲ್ಲಿ ಪಾಪಗಳು ಇರುವಾಗ ಪ್ರೇರೆ. ಅದಕ್ಕೆ ಇಲ್ಲಿ ಯೋಲ್ ಪ್ರವಾದಿಯಂತೆ ದೇವರ ಕಡೆಗೆ ಉಪವಾಸಕ್ಕೆ ಬರುವಾಗ ದೇವರ ಆತ್ಮನು ನಿಮ್ಮ ಆಶೀರ್ವಾದಕ್ಕೆ, ನಿಮ್ಮ ಕಷ್ಟಕ್ಕೆ ಏನು ಕಾರಣ ಅದು ದೇವರು ತನ್ನ ಸೇವಕರ ಮುಖಾಂತರ ವಾಕ್ಯ ಅವರು ಕೊಡುವಾಗ, ಅಥವಾ ಈ ಟಿ ವಿ ಮಾಧ್ಯಮದಲ್ಲಿ ವಾಕ್ಯ ಕೇಳುವಾಗ ದೇವರ ಮಾತ್ರ, ಅಥವಾ ನೀವು ನೀವು ಬೈಬಲ್ ಓದೋದು ಅದು ಉಪವಾಸ ಮಾಡಿಕೊಂಡು ನೀವು ಉರುಳ ತಿರುಗುವುದಲ್ಲ, ನೀವು ಉಪವಾಸ ಮಾಡುವುದು. ಯಾಕಂದರೆ ಆ ಸಮಯವನ್ನು ಪ್ರಾರ್ಥನೆಯಲ್ಲಿಯೂ ದೇವರ ವಾಕ್ಯ ಧ್ಯಾನ ಮಾಡಿ ಕಲಿಯುವುದಾದರೆ ಆ ದೇವರ ವಾಕ್ಯ ನಿಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಪಶ್ಚಾತ್ತಾಪಡುವುದರೆ ಅದು ಬಿಟ್ಟು ವಾಕ್ಯದೆ ಆತನ ದಯೆಯು ಕನ್ಯಕರು ದೀರ್ಘ ಶಾಂತಿಯು ಮಾಕ್ರಪುಲ್ಲವನ್ನು ಮಾಡಬೇಕಾದ ಕೇಡಿಗೆ ಮನ ಮರುಗುತ್ತಾನೆ. ಅಂದರೆ ನಿಮಗೆ ಏನು ಕೇಡು ಬಂದಿದೆ ದೇವರಿಗೆ ನಿಮ್ಮ ಮೇಲೆ ಕರುಣೆ ಬರ್ತದೆ. ಅಂದರೆ ಈಗ ನಿಮಗೆ ಕೇಡು ಯಾಕೆ ಬಂತು? ಯಾಕೆಂದರೆ ಯಾವಾಗ ನಾವು ಪಾಪ ಮಾಡುತ್ತೀರೋ ಆಗ ಸೈತಾನು ದೂರುಗಾರನಾಗಿಯನ್ನು ದೇವರ ಹತ್ರ ಅಗೂಢಾತ್ರ ದೂರುಗಾರನ ಎಂಬುದಾಗಿ ಪ್ರಕಟಣೆ 10ನೇ ವಾಕ್ಯದಲ್ಲಿ ಬರ್ತದೆ. ಸೈತಾನನು ಸೌದ ಮೇಲೆ ದೂರುಗಾರನ ಅವನ ಕೆಲಸ ಒಂದೇ, ದೇವರ ಮಕ್ಕಳು ಯಾವಾಗ ಪಾಪ ಮಾಡ್ತಾರೋ ಕಾದುಕೊಂಡೇ ಇರ್ತಾನೆ. ಪಾಪ ಮಾಡಿದ ಕೂಡಲೇ ಅವನು ದೂರ ತೆಗೆದುಕೊಂಡು ಅಲ್ಲಿ ಪರಲೋಕ ಹೋಗಿ ದೇವರ ಹತ್ರ ದೂರ ಹೇಳ್ತಾ ಇರ್ತಾನೆ. ಮತ್ತು ಅಷ್ಟರ ತನಕ ಪಾಪಕ್ಕೆ ಪಶ್ಚಾತ್ತಾಪ ಪಡೆದ ದೇವರ ಮಕ್ಕಳು ದೇವರಿಂದ ಅವ್ರ ಪರ್ಮಿಷನ್ ತೆಗೆದುಕೊಂಡು ಇಲ್ಲಿ ಯಾರು ಪಾಪ ಮಾಡೋವರಿಗೆ ಕಷ್ಟ ದುಃಖ ಸಮಸ್ಯೆ ತರುತ್ತಾನೆ. ಈಗ ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಯೋಲ್ ಪ್ರವಾದಿ ಹೇಳ್ತಾನೆ, ನಿಮ್ಮ ಕಷ್ಟ ನಿಮ್ಮ ಆ ಪರಿಸ್ಥಿತಿಯಲ್ಲಿ ದೇವರ ಕಡೆಗೆ ಬನ್ನಿರಿ ಎಂದು ಹೇಳ್ತಾನೆ. ಆಗ ದೇವರ ಕಡೆಗೆ ಬನ್ನಿ ಪಶ್ಚಾತ್ತಾಪಡಿ ಹೇಳ್ತಾನೆ. ಆಗ ಯಾವಾಗ ನಿಮ್ಮ ಪಾಪಕ್ಕೆ ದೇವ ಈ ನನ್ನ ಪಾಪಕ್ಕೋಸ್ಕರ, ಈ ನನ್ನ ಅವಿದ್ಯದಕ್ಕೋಸ್ಕರ ಈ ಕಷ್ಟ ಈ ಸಮಯ ಬಂದು ಒಪ್ಪಿಕೊಳ್ಳುತ್ತೀರೋ ಆ ಪಾಪ ಬಿಟ್ಟು ಬಿಡ್ತಾರೆ. ಆಗ ದೇವರು ನಿಮ್ಮ ಬಗ್ಗೆ ಕರುಣೆ ತಿಳಿಸ್ಕೊಂಡು ನಿಮಗೆ ಏನು ಕೇಡು ಬಂದೆ ಅದಕ್ಕೆ ಅವನು ಮನ ಮರುಗುತ್ತಾನೆ. ಮತ್ತು ಆ ಕೇಡಿನಿಂದ ನಿಮಗೆ ಬಿಡುಗಡೆ ಸಿಗುತ್ತೆ. ನಿಮಗೆ ಬಿಡುಗಡೆ ಬೇಕಾ? ದೇವರ ದಯೆ ಬೇಕಾ? ಕಷ್ಟದಿಂದ, ಆರ್ಥಿಕ ಮುಗ್ಗಟ್ಟಿನಿಂದ, ಕೊರತೆಯಿಂದ, ಸಾಲದಿಂದ, ರೋಗದಿಂದ ಬಿಡುಗಡೆ ಸಿಗಬೇಕಾ? ಉಪವಾಸ ಮಾಡೋದು, ಅತಿ ಉಪವಾಸ ಮಾಡುವುದಾದರೆ ಮಾತ್ರವೇ ನಿಮ್ಮ ಆತ್ಮಿಕ ಕಣ್ಣುಗಳು ಆತ್ಮಿಕೆಗಳು ತೆರಳಪಡುತ್ತವೆ. ಮತ್ತು ಉಪವಾಸ ಮಾಡುವಾಗ ದೇವರ ಸವರ ಅತಿ ಸ್ಪಷ್ಟವಾಗಿ ಅತಿ ಗಟ್ಟಿಯಾಗಿ ನಿಮ್ಮ ಆತ್ಮಿಕೆಯಲ್ಲಿ ಕೇಳಲ್ಪಡುತ್ತವೆ. ಅದೇ ಉಪವಾಸ ಅತಿ ಪ್ರಾಮುಖ್ಯವಾಗಿದೆ. ಮತ್ತು ಉಪವಾಸ ಮಾಡಿಕೊಂಡು ಬರೀ ನೀವು ಟೈಮ್ ವೇಸ್ಟ್ ಮಾಡೋದು, ಉಪವಾಸ ಮಾಡುವುದಾದರೆ ನೀವು ಸಭೆಯಲ್ಲಿ ಉಪವಾಸ ಇರುವುದೇ, ಸಭೆ ಒಟ್ಟಿಗೆ ಉಪವಾಸ ಪ್ರಾರ್ಥನೆ ಮಾಡಲೇಬೇಕು. ನೀವು ವ್ಯಕ್ತಿಕ ಉಪವಾಸ ಮಾಡಿದ್ರೆ ಆ ಸಮಯವನ್ನು ಪ್ರಾರ್ಥನೆ ಮತ್ತು ವಾಕ್ಯದಲ್ಲಿ ಸಮಯ ಕಲಿದರೆ ಮಾತ್ರ ಅದು ಉಪವಾಸ ಪ್ರಯೋಜನಕರವಾಗ್ತದೆ. ಆಗ ನಿಮಗೆ ದೇವರ ದಯೆ ಸಿಗ್ತದೆ. ನೀವು ಬರೀ ಊಟ ಬಿಟ್ಟುಕೊಂಡು ಪ್ರಾರ್ಥನೆ ಮಾಡೋದಿಲ್ಲ, ವಾಕ್ಯ ಓದಿಲ್ಲ, ಸಭೆಯಲ್ಲಿ ಉಪವಾಸಕ್ಕೆ ದಿನ ಇರುವಾಗ ಅದರಲ್ಲಿ ಪಾಲುಗಳಾಗಿದ್ದರೆ ನಿಮ್ಗೆ ಪ್ರತಿಫಲ. ಸಭೆಯಲ್ಲಿ ಉಪವಾಸ ದಿನ ಗೊತ್ತು ಮಾಡಿಕೊಂಡು ಉಪವಾಸ ಕರೆಯುವಾಗ ನೀವು ದೇವರ ಸೇವಕರು ಸೇರಿ ಸಭೆ ಉಪವಾಸ ಪ್ರಾರ್ಥನೆ ಮಾಡೋದು ಅದು ನಿಮಗೆ ಪ್ರಯೋಜನ ಬರ್ತದೆ. ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡುವಾಗ ದೇವರು ಕರುಣೆ ತೋರಿಸ್ತಾನೆ. ನಿಮಗೆ ಬಂದ ಕೇಡಿನಿಂದ ಅದು ಮನ ಮರಿಕೊಂಡು ನಿಮಗೆ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ಈ ಒಂದು ಪ್ರವಾದಿಯಲ್ಲಿ ಹೇಳುತ್ತಾನೆ. ಪ್ರಿಯರೇ, ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ದೇವರ ಕರುಣೆ ಸಿಗಬೇಕಾದ್ರೆ 1ನೇ ಬರೆದ ಪತ್ರಿಕೆ 1ನೇ ಆದ್ಯದಲ್ಲಿ 8-9ನೇ ವಾಕ್ಯ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ನಮ್ಮಲ್ಲಿಲ್ಲ. ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅದು ನಂಬಿಗಸ್ತನು ನೀತಿವಂತನು ಆಗಿರೋದ್ರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಾಗಾದರೆ ಪ್ರೇರೆ, ದೇವರ ದಯೆ ಬೇಕಾ? ಪ್ರೇರೆ, ನಿಮ್ಮಲ್ಲಿ ನನ್ನಲ್ಲಿ ಪಾಪವಿಲ್ಲ ಎಂಬುದೇ ಅಲ್ಲ, ಬಿಡ್ರಿ ಪ್ರೇರೆ. ಅದಕ್ಕೆ ಉಪವಾಸ ಮಾಡಿರಿ. ಉಪವಾಸ ಮಾಡಿದರೆ ಮಾತ್ರವೇ ಪ್ರೇರೆ ಗುಪ್ತವಾಗಿ ಮಾಡಿದ ಪಾಪ ಅದು ದೇವರ ಆತ್ಮನು ಉಪವಾಸ ಮಾಡಿಕೊಂಡು ಪ್ರಾರ್ಥಿಸುವಾಗ, ಉಪವಾಸ ಮಾಡಿಕೊಂಡು ದೇವರ ವಾಕ್ಯವನ್ನು ಕೇಳುವಾಗ, ದೇವರ ವಾಕ್ಯ ಧ್ಯಾನ ಮಾಡುವಾಗ, ಉಪವಾಸ ದೇವರ ಸಭೆಯಲ್ಲಿ ಪಾಲ್ಗೊಳ್ಳುವ ದೇವರ ಆತ್ಮನು ಸೇವಕರ ಮುಖಾಂತರ ಸ್ಪಷ್ಟವಾಗಿ ಮಾತನಾಡುತ್ತಾನೆ. ಆಗ ಮಾತನಾಡುವಾಗ ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು, ಬಿಟ್ಟು ಬಿಡಬೇಕು. ಆಗ ದೇವರ ದಯೆ ಸಿಗ್ತದೆ. ಆ ದೇವರು ನಿಮ್ಮೆಲ್ಲ ಕಷ್ಟದಿಂದ ಬಿಡುಗಡೆ ಕೊಡುವನಾಗಿದ್ದಾನೆ. ಇನ್ನು 4 ನೋಡ್ತೇವೆ. ದೇವರ ದಯೆ ಸಿಗಬೇಕಾ? ದಿನಾಲು
ಎಡೆ ಬಿಡದೆ ಪ್ರಾರ್ಥನೆ ಮಾಡಬೇಕು ಪ್ರೇರೆ. ಯಾಕಂದರೆ ನೀವು ಎಷ್ಟು ಪ್ರಾರ್ಥನೆ ಮಾಡ್ತೀರಿ, ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಮೇಲೆ ದಯೆ ತೋರಿಸ್ತಾನೆ. ನಾನು ಇಬ್ಬರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯ ಕುರಿತು ಅನುತಾಪವಿಲ್ಲದವನಲ್ಲ, ಆ ಸರ್ವ ವಿಷಯಗಳಲ್ಲಿ ನಮಗೆ ಸೋದರಿ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯ ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸ ಮುಂದೆ ಬರೋಣ. ದಿನಾಳು ನಮಗೆ ದೇವರ ದಯೆ ಬೇಕಾದರೆ ಪ್ರತಿ ದಿನ ಮುಂಜಾನೆ ಜಾವದಲ್ಲಿ, ರಾತ್ರಿ ಸಮಯದಲ್ಲಿ, ಅದು ಯಾವ ಸಮಯ ನಿಮಗೆ ಅನುಕೂಲ ಆ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಿದರೆ 100% ಯೇಸು ಕ್ರಿಸ್ತನು ತಂದೆ ಹತ್ರ ನಿಮಗೆ ವಿಜ್ಞಾಪನೆ ಮಾಡಿ ನಿಮಗೆ ದೇವರ ದಯೆ, ದೇವರು ನಿಮಗೆ ಸಹಾಯ ಮಾಡ್ತಾನೆ, ದೇವರು ನಿಮಗೆ ಆತನ ಕರುಣೆ ತೋರಿಸ್ತಾನೆ, ಪಾಪಗೆ ಪಶ್ಚಾತ್ತಾಪ ಕೊಡುತ್ತಾನೆ, ವಿಧೇಯತ್ವಕ್ಕೆ ನಡೆಸ್ತಾನೆ, ನಿಮಗೆ ಆತನ ಆಶೀರ್ವಾದ ಸಿಗ್ತದೆ. ಆಗಿದೆ ಈ 4 ಸಂಗತಿ. ಒಂದು ಸಂಗತಿ ಆಗಿದೆ ಯೇಸು ಕ್ರಿಸ್ತನ ನಂಬಿ ನೀಲಿ ಮುಳುಗಿ ತಗೊಳ್ಳಬೇಕು. 2ನೇ ಸಂಗತಿ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀಬೇಕು. 3ನೇ ಸಂಗತಿ ಪಾಪಕ್ಕೆ ಪಶ್ಚಾತ್ತಾಪಟ್ಟು ಪಾಪ ಬಿಟ್ಟು ಬಿಡಿ. 4ನೇ ಸಂಗತಿ ದಿನಾಲು ಪ್ರಾರ್ಥನೆ ಮಾಡಿ. ಈ 4 ಸಂಗತಿ ಮಾಡುವಾಗ ದೇವರ ದಯೆಯು ನಿಮಗೆ ಸಿಗ್ತದೆ. ದೇವರ ನಮ್ಮ ಸ್ತೋತ್ರವಾಗಲಿ. ಈ ಸಂದರ್ಭದಲ್ಲಿ ಉತ್ತೀರ್ಣವಾಗುವುದರೆ ನಿಮ್ಮ ಅಭಿಪ್ರಾಯ ಪೂರ್ಣ ಮುಖಾಂತರ ತಿಳಿಸಿ ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತ ನಮ್ಮ ಸ್ತೋತ್ರ ಕೊಂಡಾಡ್ತೇನೆ. ಈ ಸಲ ಪ್ರತಿಯೊಬ್ಬ ವೀಕ್ಷಕರದಿಂದ ಮಾತನಾಡಿದಿ. ದೇವರಲ್ಲಿ ಅನ್ಯಾಯವಿಲ್ಲ. ಈ 4 ಸಂಗತಿ ಮಾಡುವ ಮುಖಾಂತರ ದೇವರ ದಯೆ ಹೊಂದಿಕೊಳ್ಳುವ ಬಗ್ಗೆ ಮಾತಾದ ಪ್ರಕಾರ ಎಲ್ಲ ಈ ವೀಕ್ಷಕರು ಈ 4 ಸಂಗತಿ ಅವ್ರ ಜೀವಿತದಲ್ಲಿ ಅಳವಡಿಸಿಕೊಂಡು ನಿನ್ನ ದಯೆ, ನಿನ್ನ ಆಶೀರ್ವಾದ, ನಿನ್ನ ಬಿಡುಗಡೆ, ಆರೋಗ್ಯವನ್ನು ಹೊಂದಿಕೊಳ್ಳಿ ನಿನ್ನ ಕೃಪೆಯನ್ನು ಕೊಡಿ ನಾನು ಬೇಡಿಕೊಳ್ತೇನೆ. ಪ್ರತಿಯೊಬ್ಬರ ಮೇಲೆ ನಿನ್ನ ಆಶೀರ್ವಾದವನ್ನು ಬಿಡ್ತೇನೆ. ಪ್ರತಿಯೊಂದು ರೋಗಿಗಳಿಗೋಸ್ಕರ ನಾನು ಬಿಡ್ತೇನೆ. ಈ ಪ್ರತಿಯೊಬ್ಬ ರೋಗಿಗಳ ವಿರುದ್ಧ ಕಾರ್ಯ ಮಾಡ್ತಾರೆ. ರೋಗ ದುಷ್ಟ ಶಕ್ತಿಯನ್ನು ಬಂಧಿಸ್ತೇನೆ. ಪ್ರತಿ ರೋಗಿಗಳು ಯೇಸು ಗುಣ ಹೊಂದಲಿ ಮತ್ತು ಯೇಸು ಪ್ರತಿಯೊಬ್ಬರ ದೇವರ ಆಶೀರ್ವಾದವನ್ನು ರಿಲೀಸ್ ಮಾಡ್ತಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ